ಎಲ್ಲರಿಗೂ ನಮಸ್ಕಾರ. ಒಂದು 8 ಕಮಿಷನ್ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ. ಕೇಂದ್ರ ಸರ್ಕಾರಿ ನೌಕರರಿಗೆ 2025 ಮತ್ತು 26ನೇ ಸಾಲಿನ ಬಜೆಟ್ಗೂ ಮೊದಲೇ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನು ನೀಡಿತ್ತು. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ವೇತನ ಭತ್ಯೆಗಳ ಪರಿಷ್ಕರಣೆ ಮಾಡಲು 8ನೇ ವೇತನ ಆಯೋಗವನ್ನು ರಚನೆ ಮಾಡುವುದಾಗಿ ಸರ್ಕಾರ ಹೇಳಿತ್ತು. ಆದರೆ ಬಜೆಟ್ ಭಾಷಣದಲ್ಲಿ ಫೆಬ್ರವರಿ 1ರಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಷನ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಕುರಿತು ಯಾವುದೇ ಒಂದು ಉಲ್ಲೇಖ ಕೂಡ ಮಾಡಿರಲಿಲ್ಲ. ಲೋಕಸಭಾ ಬಜೆಟ್ ಅಧಿವೇಶನದಲ್ಲಿ ನಡೀತಾ ಇದ್ದಾಗ ಸಂಸದರಾದ ಕಂಗನಾ ರಣಾವತ್ ಮತ್ತು ಅಹಮದ್ ಅವರು 8ನೇ ವೇತನ ಆಯೋಗ ರಚನೆ ಕುರಿತು ಲೋಕಸಭೆಯಲ್ಲಿ ಪ್ರಶ್ನೆ ಮಾಡ್ತಾರೆ. ಆವಾಗ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾರೆ. ಕೇಂದ್ರ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಯಾದ 8ನೇ ವೇತನ ಆಯೋಗ ಏನು ಒಂದು ಆಯೋಗ ಇದೆ ಅದರ ರಚನೆ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿ ಏನು ಅಂತ ನೋಡೋದಾದ್ರೆ, ಲೋಕಸಭೆಗೆ ನೀಡಿದ ಉತ್ತರದಲ್ಲಿ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಷನ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗ ರಚನೆ ಮಾಡಲು ನಿರ್ಧರಿಸಿದೆ. ಈ ನಿಟ್ಟಿನಲ್ಲಿ ಸೂಕ್ತ ಸಮಯದಲ್ಲಿ ನಿರ್ಧಾರನ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ 8ನೇ ವೇತನ ಆಯೋಗದ ಶಿಫಾರಸುಗಳನ್ನ ಪಡೆದು ಅಂಗೀಕರಿಸಿದ ಬಳಿಕವೇ ಅದರ ಪರಿಣಾಮವನ್ನು ಮೌಲ್ಯಮಾಪನ ಮಾಡಬಹುದು. ರಕ್ಷಣಾ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಸಿಬ್ಬಂದಿ ಮತ್ತು ತರಬೇತಿ ಇಲಾಖಾ ಮತ್ತು ರಾಜ್ಯಗಳ ಸೇರಿದಂತೆ ಪ್ರಮುಖ ಪಾಲುದಾರರಿಂದ ನಿಯಮಗಳ ಕುರಿತು ಸಲಹೆಗಳನ್ನು ಕೋರಲಾಗಿದೆ ಅಂತ ಅವರು ತಿಳಿಸ್ತಾರೆ. ಅಂದರೆ ಏಕಾಏಕಿ ಯಾವ ನಿರ್ಧಾರಗಳನ್ನು ತಗೊಳ್ಳೋದಕ್ಕಾಗಲ್ಲ ನಿರ್ಧಾರಗಳನ್ನ. ಸೊ ಹಾಗಾಗಿ ಎಲ್ಲ ಮೂಲಕ ಮೌಲ್ಯಮಾಪನ ಮಾಡಿ ಅದನ್ನು ಪರಿಗಣಿಸಬೇಕು ಅಂತ ಅವರ ಒಂದು ಆನ್ಸರ್ ಆಗಿತ್ತು, ಒಂದು ಉತ್ತರ ಆಗಿತ್ತು. ಹಾಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜನವರಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ 8ನೇ ವೇತನ ಆಯೋಗದ ರಚನೆಗೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಒಪ್ಪಿಗೆಯನ್ನು ನೀಡಿದೆ. ಇದು ಸುಮಾರು 50 ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು 65 ಲಕ್ಷ ಪಿಂಚಣಿದಾರರಿಗೆ, 1,15,00,000 ಜನ ಅಲ್ವಾ. ಸೊ ಹಾಗೆ ಪಿಂಚಣಿದಾರರಿಗೆ ಸಂತಸ ತಂದಿತ್ತು. ಆದರೆ ಆಯೋಗ ಯಾವಾಗ ರಚನೆಯಾಗಿದೆ ಎಂಬುದನ್ನು ಯಾವಾಗ ರಚನೆ ಆಗುತ್ತೆ ಅಂತ ಮಾಹಿತಿ ಕೂಡ ಸದ್ಯಕ್ಕೆ ಇಲ್ಲ. ಯಾಕಂದರೆ ಇದು 2026ರಿಂದ ಬರೋ ಒಂದು ಇದಾಗಿದೆ. ಇನ್ನೂ ನಮಗೆ 6 ಮಂತ್ ಹತ್ರ ಟೈಮ್ ಇದೆ. ಇವಾಗ ನಾವು ಫೆಬ್ರವರಿ ಇದ್ದರೆ ಇನ್ನೂ ಆಲ್ಮೋಸ್ಟ್ 10 ಮಂತ್ ಟೈಮ್ ಇದೆ. ಹಾಗಾಗಿ ಸದ್ಯ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು 7ನೇ ಕೇಂದ್ರ ವೇತನ ಆಯೋಗ ಶಿಫಾರಸಿನನ್ವಯ ವೇತನ ಭತ್ಯೆ ಪಿಂಚಣಿ ಪಡಿತಾ ಇದ್ದಾರೆ. ಜನವರಿ 1, 2026ರಿಂದ 8ನೇ ವೇತನ ಆಯೋಗ ಶಿಫಾರಸು ಜಾರಿಯಾಗಲಿದೆ ಎಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇದು ಒಂದು ಲೇಟೆಸ್ಟ್ ಅಪ್ಡೇಟ್. ಹಾಗೆ ಕೇಂದ್ರ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಮಾಡಲು ಸಾಮಾನ್ಯವಾಗಿ ಪ್ರತಿ 10 ವರ್ಷಗಳಿಗೊಮ್ಮೆ ಹೊಸ ವೇತನ ಆಯೋಗವನ್ನು ರಚನೆ ಮಾಡ್ತಾರೆ. ಅದರ ಶಿಫಾರಸು ಪಡೆದು ಮುಂದಿನ ಕ್ರಮವನ್ನು ಕೇಂದ್ರ ಸರ್ಕಾರ ಕೈಗೊಳ್ಳುತ್ತೆ. 7ನೇ ಕೇಂದ್ರ ವೇತನ ಆಯೋಗವು ಜನವರಿ 2026ರಿಂದ 8ನೇ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಏನು ಒಂದು 7ನೇ ಕಂಪ್ಲೀಟ್ ಆಗಿ 8ನೇ ವೇತನ ಜಾರಿಗೆ ಬರುತ್ತೆ. ಹಾಗೆ 8ನೇ ವೇತನ ಆಯೋಗ ಜನವರಿ 26ರಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ. ಯಾವಾಗ 7ನೇ ವೇತನ ಯಾವಾಗ ಜಾರಿಗೆ ಬಂದಿತ್ತು 2016ರಲ್ಲಿ ಜಾರಿಗೆ ಬಂದಿತ್ತು. ಸೊ 2026ಕ್ಕೆ 10 ವರ್ಷ ಆಗುತ್ತೆ. ಸೊ ಹಾಗಾಗಿ 8ನೇ ವೇತನ 2026ಕ್ಕೆ ಜಾರಿಗೆ ಬರುವ ನಿರೀಕ್ಷೆ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಆದರೆ ಇನ್ನೂ ಸಹ ವೇತನ ಆಯೋಗ ರಚನೆ ಆಗಿಲ್ಲ. ಈ ವೇತನ ಆಯೋಗ ಮಾಡುವ ಶಿಫಾರಸುಗಳ ಶಿಫಾರಸುಗಳೇ ಅದು ಪ್ರಮುಖವಾಗಿರುತ್ತೆ. ಆ ಶಿಫಾರಸುಗಳು ಮೂಲ ವೇತನವನ್ನು ಆಯೋಗ ಶಿಫಾರಸು ಮಾಡುವ ಫಿಟ್ಮೆಂಟ್ ಆಧಾರದ ಮೇಲೆ ತೀರ್ಮಾನ ಮಾಡಲಾಗುತ್ತೆ ಅನ್ನೋದು ಒಂದು ಡಿಸ್ಕಷನ್ ಕೂಡ ಸಚಿವ ಸಂಪುಟದಲ್ಲಿ ಆಗಿದೆ. ಇನ್ನು ಕೇಂದ್ರ ಸರ್ಕಾರ 2024 ಮತ್ತು 25ನೇ ಸಾಲಿನ ಪೂರ್ಣ ಪ್ರಮಾಣದ ಬಜೆಟ್ನಲ್ಲಿಯೇ 8ನೇ ವೇತನ ಆಯೋಗ ರಚನೆ ಘೋಷಣೆ ಮಾಡಬಹುದು ಎಂದು ನಿರೀಕ್ಷೆ ಕೂಡ ಇತ್ತು. ಆದರೆ ಸರ್ಕಾರ 2025ರ ಜನವರಿಯಲ್ಲಿ 8ನೇ ವೇತನ ಆಯೋಗ ರಚನೆ ಅನುಮೋದನೆಯನ್ನು ನೀಡಿತ್ತು. ಜನವರಿನಲ್ಲಿ ಅನುಮೋದನೆ ನೀಡಿದೆ. 1947ರಿಂದ 7ನೇ ಆಯೋಗಗಳನ್ನ ರಚಿಸಲಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಸೊ ಒಟ್ಟಾರೆ ಒಂದು ಅಪ್ರೂವಲ್ ಸಿಕ್ಕಿದೆ ಕೇಂದ್ರ ಸರ್ಕಾರದಿಂದ, ನಾವು ಮಾಡ್ತೀವಿ. ಆದರೆ ಯಾವುದೇ ಒಂದು ರಚನೆ ಕೂಡ ಆಯೋಗ ರಚನೆ ಆಗಿಲ್ಲ. ಬಟ್ ನಾವು ನಿಮಗೆ ಆದಷ್ಟು ಬೇಗ ಮಾಡ್ತೀವಿ ಅನ್ನೋ ಕೂಡ ಇವರು ಮಾತಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ, ಅಥವಾ 8ನೇ ವೇತನ ಬಂದರೆ ಹೇಗಿರುತ್ತೆ ಅನ್ನೋದನ್ನು ಕೂಡ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.